Game on. Game ಕಬಡ್ಡಿ ಹೆಸರುಗಳಲ್ಲಿ ಜಸ್ಟ್ ನಂಬರ್ 6 ಮಾತವನ್ನ ಪರಿಚಯಿಸಿಕೊಳ್ತಾ ಅಥವಾ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ ಪಂದ್ಯಾಟ ಪ್ರಾರಂಭಗೊಳ್ತಾ ಇದೆ. ಕಾವು ಹೆಚ್ಚಾಗಬೇಕಾಗಿದೆ. ಡಾಲರ್ಸ್ ಕಾಲೋನಿಯಲ್ಲಿ ಸೌಂಡ್ ಕಮ್ಮಿ ಆಗ್ತಾ ಇದೆ. ದಾಳಿಯಲ್ಲಿ ಎದ್ದು ಸಂಖ್ಯೆ 7ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ಇಲ್ಲಿ ಬೋನಸ್ ಆನ್ ಆಗಿರುವಂತಹ ಸಂದರ್ಭ 7 ಸಂಪೂರ್ಣ ಡಿಫೆನ್ಸಿವ್ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾಗಿದೆ. ಡೈವಿಂಗ್ ಹಂಟಿಂಗ್ ಪ್ರಯತ್ನವಾಗಿತ್ತು. ಎಂಟಿ ರೈಡ್ ನಲ್ಲಿ ಪಂದ್ಯಾಟ ಪ್ರಾರಂಭಗೊಳ್ತಾ ಇದೆ. ದಾಳಿಯಲ್ಲಿ 5 ಸಂಖ್ಯೆ 1ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಚಿಕ್ಕ ಬಾಣವಂತರ ಪರವಾಗಿ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ಇಲ್ಲಿ ಬೋನಸ್ ಆನ್ ಆಗಿರುವಂತಹ ಸಂದರ್ಭ 7 ಡಿಫೆನ್ಸ್. ಹೆಸರಿನಲ್ಲಿ 5 ಸಂಖ್ಯೆ 7ರ ಬಲಿಷ್ಠ ಬಲ್ಲಾಟ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಜೀವಕಟ್ಟನ್ನು ಹೊಂದಿದಂತ ಆಟಗಾರ ಜಸ್ಟ್ ನಂಬರ್ 7 ರಾಜ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಇನ್ನು ಭಾಗದಲ್ಲಿ ಸಾಕಷ್ಟು ಅಂಕಗಳ ಜೋಡಣೆ ಆಗ್ತಾ ಇದೆ. ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ 5 ಸಂಖ್ಯೆ 8ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಇಲ್ಲಿ ಮಾಧವನ ಬಂಧನವಾಗ್ತಾ ಇದೆ. 2-0 ಪಂದ್ಯಾಟ. ದಾಳಿಯಲ್ಲಿ 5 ಸಂಖ್ಯೆ 7ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಪ್ರಯತ್ನವಾಗಿತ್ತು. ವಿಭಾಗದಲ್ಲಿ ಸಾಕಷ್ಟು ಒಳನುಗ್ಗಿ ಅಂಕಗಳ ಹುಡುಕಾಟ ಬರ್ತಾ ಇದೆ. 3-0 ಪಂದ್ಯಾಟ. ದಾಳಿಯಲ್ಲಿ 5 ಸಂಖ್ಯೆ 5ರ ಸುಮಂತನನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಜಾಸ್ತಿ ನಂಬರ್ 5 ಸುಮಂತ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ರನ್ನಿಂಗ್ ಅಟ್ಯಾಕ್ ಪ್ರಯತ್ನಗಳು, ಅಲ್ಲಿ ವೇಗದ ದಾಳಿ ಬರ್ತಾ ಇದೆ. ಎಸ್ 3-0 ಪಂದ್ಯಾಟ. ಖಾತೆಯನ್ನು ಆರಂಭಿಸಿಕೊಳ್ಬೇಕಾಗಿದೆ ಚಿಕ್ಕಬಾಣ ಅವರ. ರನ್ನಿಂಗ್ ಅಟ್ಯಾಕ್ ಪ್ರಯತ್ನಗಳು, ಬೋನಸ್ ಆಫ್ ಆಗಿರುವ ಸಂದರ್ಭ 4ರ ಡಿಫೆನ್ಸ್. ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ದಾಳಿಯಲ್ಲಿ 5 ಸಂಖ್ಯೆ 7ರ ರಾಜುವನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಹೆಸಮತ ದಾಳಿಯಲ್ಲಿ 5 ಸಂಖ್ಯೆ 5ರ ಸುಮಂತನನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಸಾಕಷ್ಟು ಚುರುಕಿನ ಪಾದಚಲನೆಗಳ ಮೂಲಕ ಅಂಕಗಳ ಹುಡುಕಾಟದಲ್ಲಿರುವಂತಹ ಚಿಕ್ಕಬಾಣವರ ತಡೆದಾಟಗಾರ. ಹೆಸರಾಳಿಯಲ್ಲಿ 5 ಸಂಖ್ಯೆ 7ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಅಲ್ಲಿ ಬೋನಸ್ ಆಫ್ ಆಗಿರುವ ಸಂದರ್ಭ. ಯತೀಶ್ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬರಬೇಕಾಗಿದೆ. ರನ್ನಿಂಗ್ ಅಡಿತ ಪ್ರಯತ್ನವಾಗಿತ್ತು. ವೇಗದ ದಾಳಿ, ಅಂಕದೊಂದಿಗೆ ಮಾಡಲಿ ಸುಬೋಡು ಬರೈಡ. ತ್ರಿವಳಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಇಲ್ಲಿ ಪಂದ್ಯಾಟದ ಚಿತ್ರಣವನ್ನ ಬದಲಾಯಿಸಬಲ್ಲಂತ ದಾಳಿ. ಮಾಡು ಇಲ್ಲವೇ ಮಾಡಿ ದಾಳಿಯ ಒತ್ತಡ. ಅಲ್ಲಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಚಿಕ್ಕಬಾಣವರ. 9 ಪಂದ್ಯಾಟ. 9-1 ಇನ್ ಫೇವರ್ ಆಫ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಸ್ಪಷ್ಟ ಅಂಕದ ಮುನ್ನೆಲೆಯಿರುವ ತಂಡ. 9-1 ಪಂದ್ಯಾಟ ಸಾಗಿ ಬರ್ತಾ ಇದೆ. ಸ್ವತ ದಾಳಿಯಲ್ಲಿ 5 ಸಂಖ್ಯೆ 7ರ ರಾಜುವನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಜಾಸ್ತಿ ನಂಬರ್ 7 ರಾಜು. ಬೋನಸ್ ಕಾಣಬಲ್ಲಂತ ಪ್ರಯತ್ನಗಳು, ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಕಾಟದಲ್ಲಿರುವಂತಹ ದಾಳಿಗಾರ.
ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವ ತಂಡ ಸಮಯದ ಸದುಪಯೋಗವನ್ನು ಪಡೆದುಕೊಳ್ತಿರುವಂತಹ ದಾಳಿಗಾರ. ಎಸಲಿ ಬೋನಸ್ 10-1 ಪಂದ್ಯಾಟ ಸಾಗಿ ಬರ್ತಾ ಇದೆ. 10-1 ಪಂದ್ಯಾಟದ ಚಿತ್ರಣವನ್ನ ಬದಲಾಯಿಸಬಲ್ಲದ ದಾಳಿ. 4-10 ಪಂದ್ಯಾಟ ಸಾಗಿ ಬರ್ತಾ ಇದೆ. 4 ಈಗ ಪಂದ್ಯಾಟದ ಕಾವು ಹೆಚ್ಚಾಗ್ತಾ ಇದೆ. ದಾಳಿಯಲ್ಲಿ 5 ಸಂಖ್ಯೆ 7 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಬೋನಸ್ ಕಾಣಬಲ್ಲಂತ ಪ್ರಯತ್ನಗಳು. ಕಾರ್ನರ್ ವಿಭಾಗದಲ್ಲಿ ಸಾಕಷ್ಟು ಒಳನುಗ್ಗಿ ಅಂಕಗಳ ಹುಡುಕಾಟ ಬರ್ತಾ ಇದೆ. ಎಸಲ್ಲಿ ಬೋನಸ್ ಅಂಕದ ಲಭಿಕೆ ಆಗ್ತಾ ಇದೆ. 11-4 ಪಂದ್ಯಾಟ 11-4. ಮತ್ತೆ ದಾಳಿಯಲ್ಲಿ 5 ಸಂಖ್ಯೆ 6 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಬೋನಸ್ ಆಫ್ ಆಗಿರುವ ಸಂದರ್ಭ. ಕಾಣಬಲ್ಲಂತ ಪ್ರಯತ್ನಗಳು. ಅಲ್ಲಿ ಆಣೆ ಭಾಷೆಗೆ ಇಲ್ಲ ಅಂಕ, ಮುಟ್ಟಿದರೆ ಮಾತ್ರ ಅಂಕ. ಮತ್ತೆ ದಾಳಿಯಲ್ಲಿ 5 ಸಂಖ್ಯೆ 3 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಅಲ್ಲಿ ಬೋನಸ್ ಆನ್ ಆಗಿರುವಂತಹ ಸಂದರ್ಭ. ರನ್ನಿಂಗ್ ಕಿಕ್ ಕಾಣಬಲ್ಲಂತ ಪ್ರಯತ್ನಗಳು. ರನ್ನಿಂಗ್ ಹೆಡ್ ಪ್ರಯತ್ನವಾಗಿತ್ತು. ಜಾಣ್ಮೆಯ ಆಟ ಬಂತು. 12-4 ಪಂದ್ಯಾಟ 12-4. ದಾಳಿಯಲ್ಲಿ 5 ಸಂಖ್ಯೆ 1 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಬೋನಸ್ ಆಫ್ ಆಗಿರುವ ಸಂದರ್ಭ. ಅದ್ಭುತವಾದ ಡಬಲ್ ಟೈಲ್ನ ಪ್ರಯತ್ನವಾಗಿತ್ತು. ಇದೇ ರೀತಿಯ ಸಪೋರ್ಟ್ ಇಲ್ಲಿ ಡಿಫೆನ್ಸ್ ಪರವಾಗಿ ಕೆಲಸ ಮಾಡಿಕೊಳ್ತಾ ಇದೆ. 13-4 ಪಂದ್ಯಾಟ 13-4. ಮುಂದಿನ ಪಂದ್ಯ ಅತ್ಯಂತ ರೋಚಕವಾದಂತಹ ಪಂದ್ಯ. SBKC ಆನೇಕಲ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. ಎರಡು ತಂಡಗಳಿಗಿದು ಎರಡನೇ ಕರೆ. ದಾಳಿಯಲ್ಲಿ 5 ಸಂಖ್ಯೆ 8 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ವ. ಕಳೆದ ದಾಳಿಯಲ್ಲಿ ಸೂಪರ್ ಹಿಟ್ ಮುಖೇನ ಅಂಕಗಳನ್ನು ಕದ್ದೊಯ್ಯಬಲ್ಲಂತ ಆಟಗಾರ. ಬಂಧಿಸುವಂತ ಪ್ರಯತ್ನವಾಗಿತ್ತು. ಲೈನ್ ನ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಹದಿಮೂರು 5 ಪಂದ್ಯಾಟ 13-5. ದಾಳಿಯಲ್ಲಿ 5 ಸಂಖ್ಯೆ 7 ರಾಜ್ಯವನ್ನು ಪರಿಚಯಿಸಿಕೊಳ್ತಾ ಇದ್ವ. ಜರ್ಸಿ ನಂಬರ್ 7 ಬೋನಸ್ ಆನ್ ಆಗಿರುವಂತಹ ಸಂದರ್ಭ. 6 ಡಿಫೆನ್ಸ್. ಸಮಯದ ಸದುಪಯೋಗವನ್ನು ಪಡ್ಕೊಳ್ತಿರೋ ದಾಳಿಗಾರ. ಬೋನಸ್ ಅಂಕದ ಲಭಿಕೆ ಆಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದಲ್ಲಿ 14-5 ಪಂದ್ಯಾಟ ಸಾಗಿ ಬರ್ತಾ ಇದೆ. ಹಾಫ್ ಟೈಮ್ ಸ್ಕೋರ್ ಈಸ್ 14-5 ಇನ್ ಫೇವರ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಸ್ಪಷ್ಟ 9 ಅಂಕದ ಮುನ್ನಡೆಯಲ್ಲಿರುವಂತಹ ತಂಡ. ಸೆಕೆಂಡ್ ಕಾಲ್. SBKC ಆನೇಕಲ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. ಮುಂದಿನ ಪಂದ್ಯ. ದ್ವಿತೀಯಾರ್ಧ ಪ್ರಾರಂಭಗೊಳ್ತಾ ಇದೆ. ಪ್ರಥಮ ದಾಳಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರ ಮುಖೇನ ಪ್ರಾರಂಭವಾಗ್ತಾ ಇದೆ. ಬೋನಸ್ ಆನ್ ಆಗಿರುವಂತಹ ಸಂದರ್ಭ. 6 ಡಿಫೆನ್ಸ್. ಸಾಕಷ್ಟು ನುಗ್ಗಿ ಅಂಕದ ಹುಡುಕಾಟದಲ್ಲಿರುವಂತಹ ದಾಳಿಗಾರ. ಬೋನಸ್ ಕಾಣಬಂದ ಪ್ರಯತ್ನವಾಗಿತ್ತು. ಈಚ್ 1 ಪಾಯಿಂಟ್. ನನಗೊಂದು ನಿನಗೊಂದು. 15-6 ಪಂದ್ಯಾಟ ಸಾಗಿ ಬರ್ತಾ ಇದೆ.
ಎಸೆದಾಳಿಯಲ್ಲಿ ಬಲಿಷ್ಠ ಬಲಾಢ್ಯ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. ಚಿಕ್ಕಬಾಣವರ ತಂಡದ ಪರವಾಗಿ ಜರ್ಸಿ ನಂಬರ್ 8 ಎಸೆದಾಳಿಯಲ್ಲಿ 5 ಸಂಖ್ಯೆ 7ರ ರಾಜ್ಯವನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಬೋನಸ್ ಕಾಣಬಲ್ಲಂತ ಪ್ರಯತ್ನಗಳು ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಕಾಟ ಬರ್ತಾ ಇದೆ. ಅಲ್ಲಿ ವೇಗದ ದಾಳಿಯನ್ನ ನಡೆಸಿಕೊಳ್ಳುವಂತ ಪ್ರಯತ್ನವಾಗಿತ್ತು. ಇಲ್ಲಿ ಮೈ ಮರೆತರು. 17 6ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 17-6 ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತಹ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಎಸ್ 18-6ರಲ್ಲಿ ಪಂದ್ಯಾಟ. 12 ಅಂಕದ ಮುನ್ನಡೆಯಲ್ಲಿರುವಂತಹ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಅಲ್ಲಿ ಆಂಕಲ್ ನ ಪ್ರಯತ್ನವಾಗಿತ್ತು. ಅಷ್ಟೇ ರೀತಿಯ ಸಪೋರ್ಟ್ ಬಂತು. ಡಿಫೆನ್ಸ್ ಸಾಕಷ್ಟು ಕೆಲಸ ಮಾಡಿಕೊಳ್ತಾ ಇದೆ. 19-6ರಲ್ಲಿ ಪಂದ್ಯಾಟ. 19-6 ರವಿ ಎಸೆದಾಳಿಯಲ್ಲಿ 5 ಸಂಖ್ಯೆ 6ರ ಹನುಮನನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಸೂಪ್ಟೆಕಲ್ ಆನ್ ಆಗಿರುವ ಸಂದರ್ಭ. ಇಬ್ಬರ ಡಿಫೆನ್ಸ್ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ಸಾಕಷ್ಟು ಒಳನುಗ್ಗಿ ಕಾರ್ನರ್ ವಿಭಾಗದಲ್ಲಿ ಅಂಕಗಳ ಜೋಡಿಯನ್ನು ಮಾಡಿಕೊಳ್ತಾ ದಾಳಿಗಾರ. ಅಂತಿಮ 5 ನಿಮಿಷದ ಪಂದ್ಯಾಟ. 20-6ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತ ತಂಡ. ಡಿಫೆನ್ಸ್ ಸಾಕಷ್ಟು ಕೆಲಸ ಮಾಡಿಕೊಳ್ತಾ ಇದೆ. ರವಿ ಅಣ್ಣ 21-7ರಲ್ಲಿ ಪಂದ್ಯಾಟ. 21-7 ಅಂತಿಮ ಕರೆ. SBKC ಆನೇಕಲ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್. ಎರಡು ತಂಡದ ನಾಯಕರೇ ತಮ್ಮ ತಂಡಗಳನ್ನು ಕಾಣಕ್ಕೆ ಕರೆತನ್ನಿ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. SBKC ಆನೇಕಲ್ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್ಸ್. ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ SBKC ಆನೇಕಲ್ ವಿರುದ್ಧವಾಗಿ ಕ್ಲಾಸಿಕ್ ನ್ಯಾಷನಲ್ 7 ತಂಡದ ಆಟಗಾರರು ಪೂರ್ವ ಸಿದ್ಧತೆಯಲ್ಲಿರ್ಬೇಕು. ಗ್ರೌಂಡ್ ಒಳಗಡೆ ಕೊಡ್ಬೇಡಿ. ಗ್ರೌಂಡ್ ಇಂದ ಆಚೆ ಹೋಗಿ. ಗ್ರೌಂಡ್ ಒಳಗೆ ಕೊಡ್ಬೇಡಿ. ಅಂತಿಮ 4 ನಿಮಿಷದ ಪಂದ್ಯಾಟ ಸಾಗಿಸಿಕೊಳ್ಳುವಂತ ಗ್ರೌಂಡ್ ಇಂದ ಆಚೆ ಕೊಡಿ. ಸೋಲೋ ಬ್ಲಾಕ್. ಅದ್ಭುತವಾದ ಬ್ಲಾಕ್ ಬಂತು. 25-7ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಬಾಕ್ಲೈನ್ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. 26-7ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 26-7 ಅಂತಿಮ 3 ನಿಮಿಷದ ಪಂದ್ಯಾಟ. ಕೊನೆಯ 180 ಸೆಕೆಂಡ್ಗಳಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳು. ಮತ್ತೆ ದಾಳಿಯಲ್ಲಿ 5 ಸಂಖ್ಯೆ 6ರ ಹನುಮನನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಜಸ್ಟಿನ್ ಮಸೆಕ್ಸ್ ಹನುಮ. 4 ಡಿಫೆನ್ಸ್ ಬೋನಸ್ ಆಫ್ ಆಗಿರುವಂತ ಸಂದರ್ಭ.
ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಕಾಟದಲ್ಲಿರುವಂತ ದಾಳಿಗಾರ. ದಾಳಿಯಲ್ಲಿ ಜಸ್ಟ್ ನಂಬರ್ 4 ಚಿಕ್ಕ ಬಾಣವರ ತಂಡದ ಪರವಾಗಿ ಬೋನಸ್ ಕಾಣಬಲ್ಲಂತ ಪ್ರಯತ್ನಗಳು. ಅದ್ಭುತವಾದ ಬ್ಯಾಕ್ ಹೋಲ್ಡ್. ಅಂತಿಮ 2 ನಿಮಿಷದ ಪಂದ್ಯಾಟ ಬಾಕಿ ಉಳಿಸಿಕೊಳ್ತಾ ಇದ್ದಾವೆ. ಕೊನೆಯ 120 ಸೆಕೆಂಡ್ಗಳ ಪಂದ್ಯಾಟ. ಲಾಸ್ಟ್ ಅಂಡ್ ಫೈನಲ್ ಕಾಲ್ SBKC ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ SBKC ಆನೇಕಲ್ ವಿರುದ್ಧವಾಗಿ ನ್ಯಾಷನಲ್ಸ್ 2000 ಆಟಗಾರರು ಸರ್ ರೆಡಿ ಇರ್ಬೇಕಲ್ಲಿ. ಬೊಕ್ಲೈನ ಸಮೀಪದಲ್ಲಿ ಬಂಧಿಸುವ ಪ್ರಯತ್ನವಾಗಿತ್ತು. ಅಂತಿಮ ಕ್ಷಣಗಳಲ್ಲಿ ಅವಳಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಕೊನೆಯ ನಿಮಿಷದ ಪಂದ್ಯಾಟ 28-9 ಪಂದ್ಯಾಟ ಸಾಗಿ ಬರ್ತಾ ಇದೆ. ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತಹ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಹನುಮ ಕಾರ್ನರ್ ವಿಭಾಗದಲ್ಲಿ ಒಳನುಗ್ಗಿ ಅಂಕಗಳ ಜೋಡಣೆಯಾಗಿ ಹುಡುಕಾಟ ಬಂತು. ದಾಳಿಯಲ್ಲಿ 5 ಸಂಖ್ಯೆ 1 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ವಾ. ಬೋನಸ್ ಆನ್ ಆಗಿರುವಂತ ಸಂದರ್ಭ. ಬೋನಸ್ ಕಾಣಬಲ್ಲ ಪ್ರಯತ್ನವಾಗಿತ್ತು. ಇಲ್ಲಿ ಬಲಿಷ್ಠವಾದ ಡಿಫೆನ್ಸ್ ಸಾಕಷ್ಟು ಅಂಕಗಳ ಜೋಡಣೆಗಾಗಿ ಹುಡುಕಾಟ ಮಾಡಿಕೊಟ್ಟಿದೆ. ರಸೀದೊಂದಿಗೆ ಪಂದ್ಯಕೂಟ 39 ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ಟೂರ್ನಿಯಲ್ಲಿ ಭಾಗವಹಿಸಿದಂತಹ ಚಿಕ್ಕ ಬಾಣವರ ತಂಡದ ಆಟಗಾರರಿಗೆ